ಕೊಟ್ರು ಸರ್. ಸರ್ ಏನಾಗಿದೆ ಸರ್ ಅವ್ರಿಗೆ? ಸರ್ ಸ್ವಲ್ಪ ಆಕ್ಸಿಡೆಂಟ್ ಇಂಜುರಿ. ಹೆಂಗೆ ಸರ್ ಆಗಿರೋದಾ? ಏನ್ ಗಾಡಿಯಲ್ಲಿ ಬಿದ್ದಿರೋದಾ ಹೆಂಗೆ? ಸರ್ ಗಾಡಿಯಲ್ಲಿ ಬಿದ್ದಿರೋದು ಸರ್. ಗಾಡಿಯಲ್ಲಿ ಬಿದ್ದಿರೋದಾ? ಹಾ ಸರ್. ಎಲ್ಲಿ ಡ್ರೈವರ್ ಫೋನ್ ಮಾಡಿರೋದು. ಇರ ಒಂದ್ ನಿಮಿಷ ಇರ. ಹಲೋ ಹಲೋ ಹಾ ಸರ್ ಏನಾಗಿರೋದು? ಸರ್ ಸ್ವಲ್ಪ ಇಂಜುರಿ ಆಗಿದೆ ಕೈ ಕಾಲ್ದು. ಹಾ ಹಾ ಸರ್ ಹೆಂಗ್ ಆಗಿರೋದು ಒಂಚೂರು ಹೇಳ್ತೀರಾ? ಸ್ವಲ್ಪ ತಲೆ ಗಾಯ ಆಗಿದೆ. ಅಲ್ಲಲ್ಲ ಓಕೆ ಓಕೆ ತೊಂದ್ರೆ ಇಲ್ಲ. ಇದು ಗಾಡಿ ಟು ಆಕ್ಸಿಡೆಂಟ್ ಆಗಿರೋದಾ? ಇಲ್ಲ ಇವ್ರದ್ದು ಗಾಡಿ ಇಲ್ಲ. ಹಾ ಸಿಂಗಲ್ ಗಾಡಿ ಬಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿದೆ. ಸೆಲ್ಫ್ ಆಕ್ಸಿಡೆಂಟ್ ಏನು ಎಣ್ಣೆ ಹೊಡೆದಿದ್ರ ಇವರು? ಇಲ್ಲ ಅದು ಹಂಪಿತ್ತು. ಹಾ ಹಂಪಿಂದ ಆಗಿರೋದು ಸರ್. ಸರ್ ನಿಮ್ಗೆ ವಿಕ್ಟೋರಿಯಾದಲ್ಲಿ ಬೇಗ ಆಗಲ್ಲ. ನೀವು ಇಮಿಡಿಯೇಟ್ ಕರ್ಕೊಂಡು ನೀವು ಖರ್ಚು ಮಾಡ್ತೀರಾ ಅಂತಂದ್ರೆ ಏನಾದ್ರು ಒಂದು 15-20 ಸಾವಿರ ಖರ್ಚು ಮಾಡ್ತೀರಿ ಅಂದ್ರೆ ಕಡಿಮೆ ಕಡೆ ಹೋಗಿ ಇಮಿಡಿಯೇಟ್ ತೋರಿಸ್ಕೊಳ್ಳಿ. ಯಾಕಂದ್ರೆ ಸರ್ ಇಲ್ಲಿ ಟ್ರಸ್ಟ್ ಕೇರ್ ಅಂತ ಇದೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ. ಇಮಿಡಿಯೇಟ್ ಡೈರೆಕ್ಟ್ ಅಲ್ಲಿ ಹೋಗ್ಬಿಡಿ. ಅವ್ರು ಧನಂಜಯ ಅಂತ ಇರ್ತಾರೆ. ನಿಮ್ಗೆ ಇಮಿಡಿಯೇಟ್ ಯಾಕಂದ್ರೆ ಇಲ್ಲಿ ತಗೊಳ್ಳಲ್ಲ ಸರ್. ತಗೊಂಡ್ರು ಒಂದ್ ವಾರ 15 ದಿನ ಹಂಗೆ ಡೇಟ್ ಕೊಡ್ತಾರೆ ಸುಮ್ನೆ. ಏನ್ ಸರ್? ಇಮಿಡಿಯೇಟ್ ಟ್ರಸ್ಟ್ ಕೇರ್ ಅಂತ ಇದೆ. ಯಾಕಂದ್ರೆ ಆಂಬುಲೆನ್ಸ್ ಅವ್ರು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಪೇ ಮಾಡಲ್ಲ. ಜಾಸ್ತಿ ಇರೋ ಕಡೆ ಕರ್ಕೊಂಡು ಹೋಗಿ ಲಕ್ಷ ಬಿಲ್ ಆದ್ರೆ ಕಟ್ಟಕ್ ಆಗಲ್ಲ ಸುಮ್ನೆ. ಅಲ್ಲಿ ಟ್ರಸ್ಟ್ ಹಾಸ್ಪಿಟಲ್ ಅಂತ ಇದೆ. ಟ್ರಸ್ಟ್ ಕೇರ್ ಅಂತ ಲೊಕೇಶನ್ ಬೇಕಾದ್ರೆ ಹೇಳ್ತೀನಿ ಸರ್. ಟ್ರಸ್ಟ್ ಕೇರ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಹೊಡಿರಿ. ಡೈರೆಕ್ಟ್ ಅಲ್ಲಿ ಕರ್ಕೊಂಡು ಹೋಗಿ ಇಮಿಡಿಯೇಟ್ ನನಗೆ ಫೋನ್ ಮಾಡಿ. ಅವ್ರು ತುಂಬಾ ಕಡಿಮೆಗೆ ಇಮಿಡಿಯೇಟ್ ಬೇಗ ಮಾಡ್ತಾರೆ ಸರ್. ಸರ್ ಶಿವಕುಮಾರ್ ಅಂತ. ನೀವೆಲ್ಲಿರೋದು? ಸರ್ ನಾನು ಇಲ್ಲಿ ವಿಕ್ಟೋರಿಯಾ ಸ್ಟಾಫೇ. ವಿಕ್ಟೋರಿಯಾದಲ್ಲಿ ಇರೋದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಪ್ರೆಸ್ ಅವರಪ್ಪ. ಪ್ರೆಸ್ ಅವರಾ? ನೀವು ಹಿಂಗೆ ಹೇಳಿದ್ರೆ ಹೆಂಗೆ? ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ, ಇಲ್ಲ ಪ್ರೈವೇಟ್ ಹೋಗ ಅಂತ ಹೇಳಿದ್ರೆ ಹೆಂಗೆ ನೀವು? ಹಲೋ ಸರ್ ಇಲ್ಲಿ ಲೇಟ್ ಆಗುತ್ತೆ ಅಂತ. ಸರ್ಕಾರಿ ನೌಕರಲ್ಲಿ ಕೆಲಸ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಟ್ರೀಟ್ಮೆಂಟ್ ಸರಿ ಇಲ್ಲ, ಪ್ರೈವೇಟ್ ಆಸ್ಪತ್ರೆಗೆ ಹೋಗಂತ ಹೇಳ್ತಾ ಇದ್ರೆ ನೀವು? ಅಲ್ಲ ಒಂದ್ ನಿಮಿಷ ನಾನು ಸರಿ ಇಲ್ಲ ಅಂತ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ. ಸರಿ ಇಲ್ಲ ಅಂತ ಹೇಳಿಲ್ಲ ನಾನು. ಒಂದ್ ನಿಮಿಷ ಸರಿ ಇಲ್ಲ ಅಂತ ಹೇಳಿಲ್ಲ. ಇನ್ನೊಂದು 2-3 ಸರ್ತಿ ಬೇಕಾದ್ರೆ ಹೇಳ್ತೀನಿ. ನಿಮ್ಗೆ ಅರ್ಜೆಂಟ್ಗೆ ಇಮಿಡಿಯೇಟ್ ಇಲ್ಲೇ ಆಗಲ್ಲ. ಅವರು ಡೇಟ್ ಕೊಡ್ತಾರೆ. ನಿಮ್ಗೆ ಅರ್ಜೆಂಟ್ ಬೇಕಾದ್ರೆ ಹೋಗಿ ಕಡಿಮೆ ಆಗುತ್ತೆ ಅಂತ ಹೇಳಿದೀನಿ. ನಾನು ಬೇರೆ ತರ ಹೇಳಿಲ್ಲ. ಅರ್ಥ ಆಯ್ತಾ? ಏನ್ ಕೆಲಸ ಮಾಡ್ತಿದ್ರಲ್ಲಿ ನೀವು? ಹಲೋ ಏನ್ ಕೆಲಸ ಮಾಡ್ತಿದ್ರಲ್ಲಿ ನೀನು? ಸರ್ ಹೇಳಿ ಸರ್. ಏನೋ ಮಾಡ್ತಿದೀವಿ. ಇಲ್ಲ ಏನ್ ಕೆಲಸ ಮಾಡ್ತಾ ಇದ್ರಿ ನೀನ್ ಅಲ್ಲಿ? ಸಂಬಳ ಕೊಡೋದಿಲ್ಲ ಸರ್ಕಾರ? ಸಂಬಳ ಕೊಡೋದಿಲ್ವಾ ನಿಮ್ಗೆ? ಏನ್ ಬ್ರೋಕರ್ ಕೆಲಸ ಮಾಡ್ತಾ ಇದ್ರ ಬೇರೆ ಕಡೆ? ಓ ಹಿಂಗ? ನಾ ಬ್ರೋಕರ್ ಕೆಲಸ ಮಾಡಂಗಿದ್ರೆ ನೀವು ಆಂಬುಲೆನ್ಸ್ ಅವ್ರು ಅಲ್ಲಿ ಇಲ್ಲಿ ಹೇಳ್ತಾರಂತ ಯಾಕೆ ಹೇಳ್ತಾ ಇದ್ವಿ ನಾವು? ಅಲ್ಲ ಸರ್ ಇವಾಗ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ಸ್ಟಾಪ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ? ಆಯ್ತು ಬಿಡಿ ಸರ್. ಆಯ್ತಿಲ್ಲ ಹೇಳಿ. ಏನ್ ಸ್ಟಾಪ್ ಮಾಡ್ತಾ ಇದ್ರಿ? ಎಲ್ಲ ಕಾಲ್ ರೆಕಾರ್ಡ್ ಆಗ್ತದೆ ಹೇಳಿ. ಹಲೋ ಸರ್ ನಮಸ್ತೆ. ಸರ್ ಒಂದು ಪೇಷಂಟ್ ಕರ್ಕೊಂಡು ಬಂದಿದ್ವಿ. ICU ಬೆಡ್ ಇಲ್ಲ ಅಂತ ಹೇಳ್ತಾ ಇದಾರೆ. ICU ಬೆಡ್ ಫುಲ್ ಇದೆಯಾ ಸರ್? ಹೌದು ಸರ್ ಮತ್ತೆ ಬಿಡಿ, ನಾವು ಪ್ರೈವೇಟ್ ಅಲ್ಲಿ ನೋಡ್ಕೊಳ್ತೀನಿ. ಆಚೆ ಇರೋ ಬ್ರೋಕರ್ಗಳು ಸ್ವಲ್ಪ ಅವಾಯ್ಡ್ ಮಾಡಿ ಸರ್. ನಾವು ಎಲ್ಲದೇ ಕಷ್ಟಪಟ್ಟು ಬಡವರು ಬರ್ತಾ ಇದೀವಿ. ಆಚೆನೆ ರೇಟ್ ಫಿಕ್ಸ್ ಮಾಡ್ತಾ ಇದ್ರಿ ಹೆಂಗೆ ಸರ್ ನೀವು? ನಿಮ್ ಗೇಟ್ ಹತ್ರನೇ ಇಲ್ಲಿ ಬ್ರೋಕರ್ ಒಂದು 2-3 ಜನ ನಿಲ್ಕೊಂಡು ಏನ್ ಮಾಡ್ತಾರೆ? ಇಲ್ಲಿ ಬೇಡ ಸರ್, ಇಲ್ಲಿ ಬಂದ ತಕ್ಷಣ ಏನ್ ಕೇಳ್ತಾರೆ? ಸರ್ ಇಲ್ಲಿ ಬೆಡ್ ಇಲ್ಲ, ಏನಿಲ್ಲ, ಜಾನ್ಸನ್ಗೆ ಹೋಗಿ, ಇಲ್ಲಿ ಹೋಗಿ, ಅಲ್ಲಿ ಹೋಗೋದನ್ನ ಹೇಳ್ತಾರೆ. ಇನ್ನೊಬ್ರು ನಾನು ಇಲ್ಲಿ ಕೇಳಿ ಸರ್ ಒಂದ್ ನಿಮಿಷ. ನಿಮಾನ್ಸ್ಗೆ ಹೋಗ್ತಾ ಇದೀವಿ. ನಿಮಾನ್ಸಲ್ಲಿ ಒಂದು ಬ್ರೋಕರ್ ಕೂತ್ಕೊಂಡಿದ್ದಾನೆ. ಅವನು ಇಲ್ಲಿ ಇರೋ ಸ್ಟಾಫ್ ನಂಬರ್ ಕೊಡ್ತಾನೆ. ಇಲ್ಲಿ ಸ್ಟಾಫ್ ಅವರು ಏನ್ ಹೇಳ್ತಾರೆ? ಸರ್ ಇಲ್ಲಿ ಬರಬೇಡ, ಬೆಡ್ ಎಲ್ಲ ಫುಲ್ ಆಗಿದೆ, ಈ ಆಸ್ಪತ್ರೆಗೆ ಹೋಗಿ, ನನ್ನ ಹೆಸರು ಎಲ್ಲಿ ಸರ್, ಅಲ್ಲಿ ಕಡಿಮೆಲಿ ಮಾಡ್ಕೊಡ್ತಾರೆ ಅಂತ. ಕೆಲಸ ಮಾಡಿ ನೀವು ಇದ್ರೆ ನಿಮ್ ಪೇಷಂಟ್ ಡೀಟೇಲ್ಸ್ ತಗೊಂಡು ಕಂಪ್ಲೇಂಟ್ ಕೊಡಿ. ನಾವು ಕಂಪ್ಲೇಂಟ್ ಕೊಟ್ಟಾಗಿದೆ. ಸರ್ ನಾನು ಕಂಪ್ಲೇಂಟ್ ಕೊಡೋದಿಲ್ಲ ಸರ್. ಫಸ್ಟ್ ನಾನು ಕಂಪ್ಲೇಂಟ್ ಕೊಡಕ್ಕೆ ನೋಡಿ ಸರ್, ನೀವು ಇಲ್ಲಿದ್ದೀರಾ, ನೀವು ಆಚೆ ಇರೋರು ಬ್ರೋಕರ್ನ ಓಡಿಸಿ ಸರ್. ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಹತ್ರ ಯಾಕೆ ಸರ್ ಬ್ರೋಕರ್ಗಳಿದ್ದಾರೆ? ಸರ್ ಇದು ನಾವು ಆಲ್ರೆಡಿ ಕಂಪ್ಲೇಂಟ್ ಆಗಿದೆ, ಪೊಲೀಸರಿಗೂ ತಿಳಿಸಿದೀವಿ. ಮುಂದೆನೇ ಇದಾರೆ ಸರ್. ಬಂದ ತಕ್ಷಣ ರೇಟ್ ಫಿಕ್ಸ್ ಮಾಡ್ತಾ ಇದಾರೆ ಸರ್. ಇಲ್ಲಿ ಇಷ್ಟು ರೇಟ್ ಅಂತ. ನಿಮ್ CC ಕ್ಯಾಮ್ರಾ ಇನ್ಮ ಏನ್ ಮಾಡ್ತಾ ಇರ? ಸೆಕ್ಯೂರಿಟಿ ಏನ್ ಮಾಡ್ತಾ ಇದ್ರ ಸರ್? ಸರ್ ನಾನು ಹೆಲ್ತ್ ಮಿನಿಸ್ಟರ್ ಎಲ್ಲ ರೆಕಾರ್ಡ್ ಆಗಿದೆ. ನಾನು ನಿಮ್ಮ ಮೇಲ್ ಮಾಡ್ತೀನಿ ಸರ್. ನೀವು PRO ಇಲ್ಲ ಚಾಂಬರ್ ಅಲ್ಲಿ ಯಾರೇ ಇಲ್ಲ. ಚೇಂಬರ್ ಅಲ್ಲೇ ಇದೀನಿ. ಇಲ್ಲೇ ನೀವೇನು ಮಾತಾಡ್ತಾ ಇದ್ದೀರಾ? ಸರಿಯಾಗಿ ಮಾತಾಡೋದ್ ಕಲೀರಿ. ಚೇಂಬರ್ ಅಲ್ಲಿ ಇಲ್ಲ ಅಂದ್ರೆ ಸರ್ ಚಾಂಬರ್ ಇಲ್ಲೇ ತೋರಿಸಿದ್ರು ಸರ್ ನನಗೆ.
ಬರ್ರಿ ಇಲ್ಲಿ ಚೇಂಬರ್ ಹತ್ರ. ಎಲ್ಲಿ ಏನ್ ಮಾತಾಡ್ತಿದ್ದೀರಾ ನೀವು? ಬರ್ರಿ ಇಲ್ಲಿ ಚೇಂಬರ್ ಹತ್ರ. ಎಲ್ಲಿ ಸರ್ ಚಾಂಬರು? ಎಲ್ಲಿದ್ರಿ ನೀವು? ಗೇಟ್ ಹತ್ರ ಬರ್ರಿ ಸರ್. ಒಳಗಡೆ ಚೇಂಬರ್ ಹತ್ರ ನಿಮ್ ಬನ್ನಿ. ಚಾಂಬರ್ ಎಲ್ಲಿದ್ರೆ ನನ್ಗೆ ಗೊತ್ತಿಲ್ಲ. ಇಲ್ಲಿ ಕೇಳಿದ್ರೆ ಮತ್ತೆ ಈ ನಂಬರ್ ಫೋನ್ ಮಾಡಿ ಅಂತ ಹೇಳ್ತಾ ಇದಾರೆ ಆ ಸೆಕ್ಯೂರಿಟಿ. ನಂಬರಿಗೆ ಫೋನ್ ಮಾಡಿ ಅಂದ್ರೆ ಏನ್ ಚಾಂಬರ್ ಕೇಳಿದೆ ಹೇಳಿದ್ರಿ ನಾನು ನೀವು? PRV ಸರ್. ನಾ PRV ಎಲ್ಲಿದೆ ಅಂತ ಕೇಳಿಲ್ವಾ ಸರ್? ಅದಕ್ಕೆ ನೀವೇನ್ ಹೇಳಿದ್ರ ಸರ್? ಈ ನಂಬರ್ ಫೋನ್ ಮಾಡಿ ಅಂತ ಹೇಳಿದ್ರ. ಎಲ್ಲಿದೆ ಸರ್ ಆ ಚಾಂಬರ್? ನನ್ಗೆ ಹೇಳಿದ್ರ ನೀವು ಅಲ್ಲಿದೆ ಅಂತ ನನ್ಗೆ ಹೆಂಗ್ ಗೊತ್ತಿರುತ್ತೆ? ಸರಿಯಾಗಿ ಮಾತಾಡ್ರಿ ನೀವು ಫಸ್ಟ್. ಏನು ಏನ್ ನನ್ನ ಹೆಸರು ಕಿರಣ್ ಅಂತ. ನಾನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಪೇಷಂಟ್ ಕರ್ಕೊಂಡು ಹೋಗಿದ್ದೀನಿ. ಯಾರು ಪ್ರಶಾಂತ್ ಅಂತ ಹುಡುಗ, KGF ಇಂದ ಆಕ್ಸಿಡೆಂಟ್ ಆಗಿದೆ. ಅವನಿಗೆ ಸುಮಾರು ಇಂಜುರಿ ಆಗಿದೆ. ಅದಕ್ಕೆ ಜಾಲಪ್ಪಲ್ಲಿ ಟೇಬಲ್ ಮಾಡಿಕೊಂಡು ಆಮೇಲೆ ಅಲ್ಲೇ ಅವ್ರ ಹತ್ರ ದುಡ್ಡು ಇಲ್ಲ ಅದಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ ಅಂತ ವಿಕ್ಟೋರಿಯಾ ಮತ್ತು ನಿಮಾನ್ಸ್ಗೆ ಹೋಗೋಣ ಅಂತ ಹೋಗಿದ್ದೀವಿ ನಾವು. ಇಲ್ಲಿಂದ ಆಂಬುಲೆನ್ಸ್ ಮುಖಾಂತರ ನಿಮಾನ್ಸ್ ಹೋಗಿ ನಾವು ಸೇರ್ತೀವಿ. ನಿಮಾನ್ಸಲ್ಲಿ ನಮ್ಗೆ ಇಲ್ಲಿ ಆಗೋದಿಲ್ಲ, ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ ನೋಡಬೇಕು, ನಮ್ಮ ಕೈಯಲ್ಲಿ ಆಗೋದಿಲ್ಲ, ವಿಕ್ಟೋರಿಯಾಕ್ಕೆ ಹೋಗಿ ಅಂತ ಹೇಳ್ತಾರೆ. ಅವಾಗ ಒಂದು ಬ್ರೋಕರ್ ಬರ್ತಾನೆ, ಸರ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನೀನು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬನಿದ್ದಾನೆ, ಅವನ ಹತ್ರ ಕಾಂಟ್ಯಾಕ್ಟ್ ಮಾಡಿ ಸರ್, ನಿಮ್ಗೆ ವ್ಯವಸ್ಥೆ ಎಲ್ಲ ಅವ್ನು ಮಾಡಿಕೊಡ್ತಾನೆ ಅಂತ ಹೇಳಿದ್ರು. ಯಾರೋ ಒಳ್ಳೆಯವರು ಬಂದಿದ್ದಾರೆ ಅಂತ ನಾನು ಅವ್ರ ನಂಬರ್ ಕೊಟ್ಟರು. ತಕ್ಷಣ ಅವ್ರ ನಂಬರ್ಗೆ ನಾನು ಕಾಲ್ ಮಾಡಿದೆ. ಕಾಲ್ ಮಾಡಿದ ತಕ್ಷಣ ಅವ್ನು ರಿಸೀವ್ ಮಾಡ್ದ. ಸರ್ ತಾವು ಎಲ್ಲಿದ್ದೀರಾ, ಏನಾಯಿತು ಹಿಂಗಂತ ನಾನು ಪ್ರಶ್ನೆಗಳು ಕೇಳ್ದ. ಸರ್ ಆಕ್ಸಿಡೆಂಟ್ ಆಗಿದೆ. ಸರಿ ಸರ್ ಇನ್ಶೂರೆನ್ಸ್ ಇದೆಯಾ, ಇದೆಯಾ ಅದು ಇದೆ ಅಂತ ಕೇಳಿದ್ರೆ ನಾಳೆ. ಸರಿ ಸರ್ ನೀವು ಇಲ್ಲಿ ಬರೋ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಒಂದು ಖಾಸಗಿ ಆಸ್ಪತ್ರೆ ಇದೆ, ಅಲ್ಲಿ ಹೋಗಿ ಸೇರ್ಕೊಳ್ಳಿ ಸರ್. ಅಲ್ಲಿ ನಾವು ಏನೇನು ಬೇಕಾದ್ರೆ ನಾನು ಹೇಳ್ತೀನಿ. ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಫೆಸಿಲಿಟಿ ಇಲ್ಲ ಮತ್ತು ಬೆಡ್ ಕೊರತೆ ಇದೆ, ಆಕ್ಸಿಜನ್ ಏನೋ ಸಿಕ್ಕೋದಿಲ್ಲ ಅಂತ ಅವ್ನು ಹೇಳ್ತಾನೆ. ಅವ್ನು ಹೇಳ್ಬಿಟ್ಟು ಅವ್ನ ಹೆಸರು ಏನಂತ ನನಗೆ ಕೇಳಿದ್ರೆ ಅವನು ವಿಕ್ಟೋರಿಯಾ ಸ್ಟಾಪ್ ಅಂತ ಹೇಳ್ತಾನೆ. ಆವಾಗ ನಾನು ಕೇಳಿದೆ, ಈ ಥರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಳ ತೊಗೊಂಡು ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ ಇದಿಲ್ಲ ನೀನು ಹೇಳ್ತಾ ಇದೆಯಾ, ಹೆಂಗೆ ಇದು ನ್ಯಾಯ ಇದು ಅಂತ ಕೇಳಿದ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರೋಕರ್ ದಂಡ ಅಲ್ಲಿ ತುಂಬ ಆಗ್ಬಿಟ್ಟಿದೆ. ಬೇರೆ ಅದಕ್ಕೆ ನಾನು ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಮತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ನಾನು ಆ ಪೇಷಂಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆವಾಗ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ 3 ಜನಕ್ಕೆ ಮೇಲೆ ಖಾಸಗಿ ಆಸ್ಪತ್ರೆಗೆ ಬ್ರೋಕರ್ಗಳು ಅಲ್ಲಿ ನಿಲ್ಕೊಂಡು ಇಲ್ಲಿ ಬೆಡ್ ಇಲ್ಲ, ನೀ ಈ ಆಸ್ಪತ್ರೆಗೆ ಹೋಗಿ ಆ ಆಸ್ಪತ್ರೆಗೆ ಹೋಗಿ ಅಂತ ಕೇಳ್ತಾ ಇದ್ದಾರೆ. ಅವರೆಲ್ಲ ಮೀರಿ ನಾನು ಒಳಗಡೆ ಹೋಗಿ ಡಾಕ್ಟರ್ ಹತ್ರ ಹೇಳಿ, ಸರ್ ಈ ಥರ ಪೇಷಂಟ್ ಸೀರಿಯಸ್ ಇದ್ದಾನೆ, ಅವನಿಗೆ ಬೆಡ್ ಬೇಕು, ನೀವು ICU ಬೇಕು ಸರ್ ಅಂತ ಕೇಳಿದ್ರೇ ಡಾಕ್ಟರ್ ಒಳಗಡೆ ಕರ್ಕೊಂಡು ಬಿಟ್ಟು ಅಂದರೆ ಕೇಳಿ ನೋಡಿಬಿಟ್ಟು, ಇಲ್ಲ ಇಲ್ಲಿ ICU ಬೆಡ್ ಖಾಲಿ ಆಗಿದೆ ಎಲ್ಲ ಆಗಿದ್ರೆ ಅಂತ ಹೇಳ್ತಾರೆ. ಆವಾಗ ಇಲ್ಲ ನಾನು ಬೇಕೇ ಬೇಕು ಅಂತ, ಸರ್ ಅವ್ರ ಹತ್ರ ದುಡ್ಡು ಇಲ್ಲ, ತುಂಬ ಬಡವರು ಅಂತ ನಾನು ಹೇಳ್ತಾ ಇದ್ದೀನಿ. ಆವಾಗ PRಗೆ ಕಾಲ್ ಮಾಡ್ತೀನಿ. ಅವ್ನು PR ಸರ್ ರೆಸ್ಪಾನ್ಸೇ ಕೊಡೋದಿಲ್ಲ, ಏನು ಬೆಡ್ ಇಲ್ಲ ಇದಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಸರ್ ದಯವಿಟ್ಟು ಆಚೆ ಇರೋ ಬ್ರೋಕರ್ಗಳೇ ನೀವು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೇರಿಸ್ಬೇಡ, ನೀವು ಬೇರೆ ಕಡೆ ಅವ್ರನ್ನ ಓಡಿಸಿ ಸರ್ ಅಂತ ನಾನು ಕೇಳ್ತಾ ಇದ್ದೀನಿ. ಆಯಿತು, ನನ್ನ ಸುಮಾರು ಸತಿ ನಾನು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅವನು ಆಡಿಯೋನಲ್ಲಿ ಹೇಳ್ತಾನೆ ಅಂತ. ಸರ್ ನನಗೆ ಬೆಡ್ ಬೇಕೇ ಬೇಕಂತ ನಾನು ಕೇಳಿದ್ರೇ PR ನನಗೆ ಒಂಥರ, ನಾನು ಇಲ್ಲೇ ಇದ್ದೀನಿ ಇನ್ನೊಂದೇನೆ ವೇಷಾವಟಿ ಒಂಥರ ಬೈತಾನೆ ಅವನು. ಆಮೇಲೆ ನಾನು ಕಾಲ್ ರೆಕಾರ್ಡ್ ಕಟ್ ಮಾಡಿಬಿಟ್ಟು ಅವನ ಹತ್ರ ಮಾತಾಡ್ತೀನಿ. ನಮಗೆ ಸಾವಿರ ಜನರಿಗೆ ಮರ್ಯಾದೆ ಕೊಡೋದಿಲ್ಲ ವಿಕ್ಟೋರಿಯಾಸ್ಲಿ. ನಾನು ನಿಜ ಹೇಳ್ತೀನಿ, ಇಲ್ಲಿ ಇರೋರು ಬಡವ ಜನ ತುಂಬ ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಪಾಪ ಅಂತ ಅನಿಸ್ತಾ ಇದೀವಿ. ಸರ್ಕಾರಿ ಆಸ್ಪತ್ರೆ ತುಂಬ ಕೆಟ್ಟು ಹೋಗಿದೆ. ಯಾರನ್ನ ಒಂದು ಇಂಜುರಿ ಹೋಗಿದ್ರೆ ಸುಮಾರು ದುಡ್ಡೇ ಬೇಕು. ಸರ್ಕಾರಕ್ಕೆ ಓಟ್ ಹಾಕಿ ಏನು ಮತ ಹಾಕಿ ಎಲ್ಲ ಆಗ್ತಾ ಇದೀವಿ ನಾವು. ಬಟ್ ಖಾಸಗಿ ಶಾಲೆ ಮಾತ್ರ ಅಭಿವೃದ್ಧಿ ಆಗ್ತದೆ, ಖಾಸಗಿ ಆಸ್ಪತ್ರೆ ಮಾತ್ರ ಅಭಿವೃದ್ಧಿ ಇದೆ. ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿ ಆಗೋದಿಲ್ಲ. ಅಲ್ಲಿಗೂ ನೋವು ನಾವು ಹೆಂಗೆಂದೇ ಇಲ್ಲದನ್ನ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅಲ್ಲಿ ಇರೋ ಜನ ನೋಡ್ತಾ ಇದ್ದೀರಣ್ಣ, ಅವ್ರ ಹತ್ರ ಪಾಪ ತುಂಬ ಬಡವರು, ನಮ್ಮ ಕರ್ನಾಟಕದಲ್ಲಿ ಇರೋರೆಲ್ಲ ತುಂಬ ಬಡವರು. ಅವ್ರ ಕೈಲಿ ಹೆಂಗೆ ದುಡ್ಡು ಬರ್ತದೆ. ಆರೋಗ್ಯ ಸಚಿವರೇ, ನೀವು ಇದ್ರ ಮೇಲೆ ಗಮನ ಕೊಟ್ಟು ನೀವು ದಯವಿಟ್ಟು ಆದಮೇಲೆ ಅಲ್ಲಿ ಇರೋ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರೋ ಸ್ಟಾಫ್ಗಳ ಮೇಲೆ ಕ್ರಮ ತಗೋಬೇಕು. ಒಳ್ಳೆ ಆರೋಗ್ಯ ಕೊಡಿ. ಅಲ್ಲಿ ನಾವು ನೋಡಿ KGF ಇಂದ ನಾವು ಅಲ್ಲಿ ಬರ್ತಾ ಇದ್ದೀವಿ, ಕೋಲಾರ ಜಿಲ್ಲೆಯಿಂದ ಅಲ್ಲಿ ಬರ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಆಸ್ಪತ್ರೆ ಇರಲಿ, ತಾಲೂಕು ಆಸ್ಪತ್ರೆಯಲ್ಲಿ ಇರಲಿ, ನಮ್ಗೆ ಯಾವುದೋ ಒಂದು ಟ್ರೀಟ್ಮೆಂಟ್ಗೆ ಹೋದರೆ ಸರಿಯಾದ ಚಿಕಿತ್ಸೆ ಕೊಡೋದಿಲ್ಲ. ದಯವಿಟ್ಟು ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಅಭಿವೃದ್ಧಿ ಮಾಡಬೇಕಂತ ನಾ ಸಾರ್ವಜನಿಕ ನಮ್ಮದು ಒಂದು ಮನವಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ.